ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿವಿಶ್ವವೆಲ್ಲ ಪುಸಿಯೆಂಬ ದುರ್ವಾದಿಗಳ ಮತವ ನೆರ ಖಂಡಿಸೆ. ಸರ್ವೇಶ ಹರಿವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಮಾಯಾವಾದಿಗಳು ಆರೋಪವನ್ನು ನಿರಾಕರಿಸಲು ಉಪನಿಷತ್ಗಳು ಸಾಕ್ಷಾತ್ ವಾಕ್ಯಗಳಿಂದ ಬ್ರಹ್ಮನನ್ನು ಸ್ವತಃ ಪ್ರತಿಪಾದಿಸದಿದ್ದರೂ ಲಾಕ್ಷಣಿಕ ವೃತ್ತಿಯಿಂದ ಬ್ರಹ್ಮನನ್ನು ಪ್ರತಿಪಾದಿಸುತ್ತವೆ. ಆದ್ದರಿಂದ ಅವು ತತ್ವವೇದಕಗಳೇ ಆಗಿವೆ ಎಂಬ ವಿಚಾರವನ್ನು ಮುಂದಿಡುತ್ತಾರೆ. ಆದರೆ ಈ ವಾದವು ಸರಿಯಲ್ಲ. ಬ್ರಹ್ಮನು ಅವಾಚ್ಯತ್ವಾದಿ ಸಕಲ ವಿಶೇಷರಹಿತನು ನಿರ್ವಿಶೇಷನು ಎಂದು ಅವರ ತತ್ವವಾದವಾದ್ದರಿಂದ ಅವನಲ್ಲಿ ಪ್ರತಿಪಾದ್ಯತ್ವವೇ ಕೊಡುವುದಿಲ್ಲ. ಬ್ರಹ್ಮನು ಜಹಲ್ಲಕ್ಷಣ ಅಜಹಲ್ಲಕ್ಷಣ ಜಹಜ್ಜಹಲ್ಲಕ್ಷಣಗಳ ಲಕ್ಷಣಾದಿಗಳಲ್ಲಿ ಯಾವುದೇ ವಿಧದಿಂದ ಪ್ರತಿಪಾದ್ಯನು ಎಂದು ಅವರು ಹೇಳಿದರೆ ಅವನಲ್ಲಿ ವಿಷಯತ್ವವನ್ನು ಒಪ್ಪಿದಂತಾಗಿ ಅವನು ಸವಿಶೇಷನಾಗುವನು. ಆಗ ಮಾಯಾವಾದಿಗಳ ಸಿದ್ಧಾಂತವಾದ ಬ್ರಹ್ಮನು ನಿರ್ವಿಶೇಷನು ಎಂಬುದಕ್ಕೆ ಬಾಧೆ ಬಂದು ಅಪಸಿದ್ಧಾಂತ ಉಂಟಾಗುವುದು. ಆದುದರಿಂದ ಮಾಯಾವಾದಿಗಳಿಗೆ ಯಾವುದೇ ವೃತ್ತಿಯಿಂದ ವೇದಾಂತ ವಾಕ್ಯಗಳು ಬ್ರಹ್ಮನನ್ನು ಪ್ರತಿಪಾದಿಸುತ್ತವೆ ಎಂದು ಹೇಳಲು ಬರುವುದಿಲ್ಲ. ಈ ವಾದಿಗಳ ಪ್ರಕಾರ ನಿರ್ವಿಶೇಷನಾದ ಬ್ರಹ್ಮನಲ್ಲಿ ಸತ್ಯಂ ಜ್ಞಾನಮನಂತ ಬ್ರಹ್ಮ ಇತ್ಯಾದಿ ಉಪನಿಷದ್ ವಾಕ್ಯಗಳು ಸತ್ಯತ್ವ ಜ್ಞಾನತ್ವಾದಿ ಯಾವ ವಿಶೇಷಣಗಳನ್ನು ಸ್ವಲ್ಪವೂ ಸಮರ್ಥಿಸದೇ ಇರುವುದರಿಂದ ಲಕ್ಷಣಾವೃತ್ತಿಯನ್ನು ಸ್ವೀಕರಿಸುವುದು ವ್ಯರ್ಥವಾಗುತ್ತದೆ. ಸತ್ಯ ಜ್ಞಾನಾದಿ ವಾಕ್ಯಗಳು ಅಸತ್ಯವಾದ ಜಡದಿಂದ ಬ್ರಹ್ಮತತ್ವವು ಬೇರೆಯಾಗಿದೆ ಇತ್ಯಾದಿ ರೀತಿಯಿಂದ ಬ್ರಹ್ಮನಲ್ಲಿ ಜಡತ್ವಾದಿಗಳಲ್ಲಿ ಗಳಿಲ್ಲವೆಂದು ಅಮುಖ್ಯ ವೃತ್ತಿಯಿಂದ ತಿಳಿಸುತ್ತವೆ ಎಂದು ಮಾಯಾವಾದಿಗಳು ಹೇಳಿದರೂ ಸಹ ಅದೂ ಸರಿಯಲ್ಲ. ಏಕೆಂದರೆ ಬ್ರಹ್ಮನಲ್ಲಿ ಜಡತ್ವ ಅಜ್ಞಾನತ್ವಾದಿಗಳ ಅಭಾವವನ್ನು ಹೇಳಿ ಸತ್ಯಜ್ಞಾನ ಮೊದಲಾದವುಗಳು ಇಲ್ಲವೆಂದು ಹೇಳಿದರೆ ಆ ಬ್ರಹ್ಮವು ಶೂನ್ಯವೆಂದೇ ಗ್ರಹಿತವಾಗುವುದು. ಬ್ರಹ್ಮವಸ್ತು ಇರತಕ್ಕ ವಸ್ತು ಭಾವರೂಪಾತ್ಮಕವೆಂದು ಮಾಯಾವಾದಿಗಳು ಅಂಗೀಕರಿಸುತ್ತಾರೆ. ಅದರಲ್ಲಿ ಅಭಾವವೆಂಬ ಭಾವವು ಇರಲು ಸಾಧ್ಯವಿಲ್ಲ. ನಿರ್ವಿಶೇಷ ಬ್ರಹ್ಮನಲ್ಲಿ ಭಾವರೂಪ ಅಥವಾ ಅಭಾವರೂಪವಾದ ಯಾವ ಧರ್ಮವೂ ಇಲ್ಲವೆಂದ ಮೇಲೆ ಬ್ರಹ್ಮ ಶೂನ್ಯಗಳಿಗೆ ವ್ಯತ್ಯಾಸವೇ ಉಳಿಯುವುದಿಲ್ಲ. ಮಾಯಾವಾದಿಗಳ ಪ್ರಕಾರ ಎಲ್ಲ ಉಪನಿಷತ್ ವಾಕ್ಯಗಳು ನೇತಿ ಅಂದರೆ ಇಲ್ಲ ಎಂದು ನಿಷೇಧ ಮಾಡುವುದರ ಮುಖಾಂತರ ವಾಕ್ಯಗಳ ಮುಖ್ಯಾರ್ಥಕ್ಕೆ ವಿರುದ್ಧವಾದ ವಿಶೇಷ ಧರ್ಮಗಳು ಬ್ರಹ್ಮನಲ್ಲಿ ಇಲ್ಲವೆಂದು ಅಮುಖ್ಯ ಅಥವಾ ಲಾಕ್ಷಣಿಕ ವೃತ್ತಿಯಿಂದ ಸೂಚಿಸುತ್ತವೆ. ಈ ಅಭಿಪ್ರಾಯವು ಸರಿಯಲ್ಲ. ಇದನ್ನು ಒಪ್ಪಿಕೊಂಡರೆ ಈ ವಾಕ್ಯಗಳು ಭಾವರೂಪ ಬ್ರಹ್ಮನನ್ನು ಪ್ರತಿಪಾದಿಸುವುದಿಲ್ಲವೆಂದೇ ಹೇಳಿದಂತಾಗುವುದು ಮತ್ತು ಅಸ್ತಿಚ ಬ್ರಹ್ಮ ಇತ್ಯಾದಿ ವಾಕ್ಯಗಳು ಇಲ್ಲವೆಂಬುದನ್ನೇ ಇದೆ ಎಂಬ ಶಬ್ದದಿಂದ ತಿಳಿಸಿಕೊಟ್ಟಂತಾಗಿ ಅವು ಶೂನ್ಯ ಪ್ರತಿಪಾದಕವಾಗುವು. ವೇದಗಳಿಂದ ಸ್ಪಷ್ಟವಾಗಿ ಪ್ರತಿಪಾದಿಸಲ್ಪಡುವ ಜಗತ್ತಿನ ಸತ್ಯತ್ವ, ಶ್ರೀಹರಿಯ ಅನಂತ ಗುಣಪೂರ್ಣತ್ವ, ನಿರ್ದೋಷತ್ವ ಮೊದಲಾದ ಅರ್ಥಗಳನ್ನು ಬಿಟ್ಟು ವೇದಾರ್ಥಗಳಿಗೆ ಮಿಥ್ಯಾತ್ವ, ಅತತ್ವ, ವೇದಕತ್ವ ಇತ್ಯಾದಿಗಳನ್ನು ಹೇಳುವ ಈ ಮಾಯಾವಾದಿಗಳನ್ನು ಜ್ಞಾನಿಗಳು ಅವೈದಿಕ ಬೌದ್ಧರಂತೆ ವೇದ ನಿಂದಕರೆಂದೇ ತಿಳಿಯಬೇಕು. ಬೌದ್ಧರು ಹೇಳುವ ಅಸತ್ ಎಂಬುದನ್ನೇ ಮಾಯಾವಾದಿಗಳು ಸದಸದ್ವಿಲಕ್ಷಣ ಎಂದು ಪ್ರತಿಪಾದಿಸಿದ್ದಾರೆ.
ಇವೆರಡರ ಲಕ್ಷಣಗಳು ಶಬ್ದಾಂತದಿಂದ ಒಂದೇ ಆಗಿವೆ. ಬೌದ್ಧರು ವಿವರಿಸಿದ ಸಂವೃತ್ತಿಯನ್ನೇ ಮಾಯಾವಾದಿಗಳು ಮಾಯಾ ಎಂದು ವಿವರಿಸುವರು. ಬೌದ್ಧರು ವಿವರಿಸಿದ ಶೂನ್ಯತ್ವ ತತ್ವವನ್ನೇ ಮಾಯಾವಾದಿಗಳು ಬ್ರಹ್ಮನೆಂದು ಕರೆದರು. ಆದುದರಿಂದ ಶಂಕರಾಚಾರ್ಯರು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿಯ ವಿದ್ವಾಂಸರು ಬೌದ್ಧರ ವಿಜ್ಞಾನವಾದಕ್ಕೂ ನಿಮ್ಮ ಅದ್ವೈತವಾದಕ್ಕೂ ಏನು ಭೇದವಿದೆ ವಿವರಿಸಿ ಮುಂದುವರಿಯಿರಿ ಎಂದರಂತೆ. ಆದುದರಿಂದಲೇ ಶಂಕರಾಚಾರ್ಯರು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿಯ ವಿದ್ವಾಂಸರು ಬೌದ್ಧರ ವಿಜ್ಞಾನವಾದಕ್ಕೂ ನಿಮ್ಮ ಅದ್ವೈತವಾದಕ್ಕೂ ಏನು ಭೇದವಿದೆ ವಿವರಿಸಿ ಮುಂದುವರಿಯಿರಿ ಅಂತ ಹೇಳಿದರು. ಬೌದ್ಧ ಮೊದಲಾದ ನಾಸ್ತಿಕರನ್ನು ಪೂರ್ತಿಯಾಗಿ ಖಂಡಿಸಿ ವೇದ ಮಾರ್ಗವನ್ನು ಸ್ಥಾಪಿಸಿದ ಕುಮಾರಿಲ ಭಟ್ಟನು ಸಾಕ್ಷಾತ್ ಷಣ್ಮುಖನ ಅಂಶನು ಎಂದು ವರ್ಣಿಸಿದ ಶಂಕರಾಚಾರ್ಯರು ಅಂತಿಮ ಕ್ಷಣದಲ್ಲಿ ಕುಮಾರಿಲ ಭಟ್ಟರನ್ನು ಭೇಟಿಯಾಗಲು ಹೋದಾಗ ನನ್ನ ಜಾಗೃತ್ ಕಾಲದಲ್ಲಿ ಬಾರದ ಈ ನವೀನ ಬೌದ್ಧನು ಈಗ ಬಂದನಲ್ಲ ಎಂದು ಅವರು ಹೇಳಿದರಂತೆ. ಮೇಲೆ ವಿವರಿಸಿದ ಪ್ರಕಾರ ಮಾಯಾವಾದಕ್ಕೂ ಶೂನ್ಯವಾದಕ್ಕೂ ಯಾವ ವಿಶೇಷ ವ್ಯತ್ಯಾಸವಿಲ್ಲದುದರಿಂದ ಶೂನ್ಯವಾದವನ್ನು ನಿರಾಕರಿಸುವ ಯುಕ್ತಿಯಿಂದಲೇ ಆಚಾರ್ಯರು ಶಂಕರ ಮಾಯಾವಾದವನ್ನು ನಿರಾಕರಿಸಿದಂತಾಯಿತು. ಅದ್ವೈತಿಗಳು ಬ್ರಹ್ಮನನ್ನು ಸತ್ ಎಂದು ಒಪ್ಪಿದರೆ ಅವನ ನಿರ್ವಿಶೇಷತ್ವಕ್ಕೆ ಬಾಧೆ ಬರುವುದರಿಂದ ಅವನಿಗೆ ಅವರು ಅಸತ್ವವನ್ನೇ ಹೇಳಬೇಕಾದುದರಿಂದ ಬೌದ್ಧರ ಶೂನ್ಯವು ಅದ್ವೈತಿಗಳ ಬ್ರಹ್ಮನು ಅಸತ್ ಆದುದರಿಂದ ಶೂನ್ಯವು ಅಸತ್ ಆದುದರಿಂದ ಕಾರಣವಾಗಲಿ ಅಥವಾ ಅಧಿಷ್ಠಾನವಾಗಲಿ ಆಗುವುದಿಲ್ಲವೆಂಬ ಯುಕ್ತಿಯಿಂದ ಇವೆರಡೂ ಪಕ್ಷಗಳು ನಿರಾಕೃತವಾಗಿವೆ. ವೇದಾದಿ ಸದಾಗಮಗಳಿಂದ ಪ್ರತಿಪಾದ್ಯನಾದ ಅಶೇಷ ಕಲ್ಯಾಣ ಗುಣ ಪರಿಪೂರ್ಣನಾದ ನಾರಾಯಣನನ್ನು ಅದ್ವೈತಿಗಳು ಹೇಳುವಂತೆ ನಿರ್ಗುಣ, ನಿರ್ವಿಕಾರ, ನಿರ್ವಿಶೇಷನು ಎಂದು ತಿಳಿಯಬಾರದು. ಮತ್ತು ಸತ್ಯವಾದ ಭಗವಂತನಿಂದ ಭಿನ್ನವಾದ ಅವನ ಅಧೀನವಾದ ಈ ಜಗತ್ತನ್ನು ಆ ಮಾಯಾವಾದಿಗಳು ಹೇಳುವಂತೆ ಮಿಥ್ಯಾ, ಭಗವದಭಿನ್ನವೆಂದು ಸರ್ವಥಾ ಭಾವಿಸಬಾರದು. ಮಾಯಾವಾದಿಗಳು ಬ್ರಹ್ಮನಾಗಲಿ ಬೌದ್ಧರ ಶೂನ್ಯವಾಗಲಿ ಶೂನ್ಯವಾದಿಗಳ ವಿಜ್ಞಾನವಾಗಲಿ ವೈಯಾಕರಣಿ ಹಾಗೂ ಸ್ಫೋಟವಾದಿಗಳ ಸ್ಫೋಟವಾಗಲಿ ಮೋಕ್ಷಗಳಿಂದ ಶ್ರವಣ ಮನನಾದಿಗಳಿಂದ ವಿಚಾರಾಸ್ಪದಗಳಲ್ಲ, ಉಪಾಸನೆಗೆ ಯೋಗ್ಯಗಳಾಗಿಲ್ಲ, ಜ್ಞಾನ ಗೋಚರಗಳಾಗಿಲ್ಲ, ಧರ್ಮಾದಿ ಮೋಕ್ಷಾಂತ ಪುರುಷಾರ್ಥ ಪ್ರದಗಳೂ ಆಗಿಲ್ಲ. ಅನಂತ ಗುಣ ಪರಿಪೂರ್ಣ ನಾರಾಯಣನೇ ಉಪಾಸ್ಯನು. ಹೇಗೆಂದರೆ ಸತ್ವಾದಿ ವಿಶೇಷಣ ವಿಶಿಷ್ಟವಾದ ವಸ್ತು ಮಾತ್ರ ವಿಚಾರ್ಯವೂ ಧ್ಯೇಯವೂ ಫಲಪ್ರದವೂ ಆಗುತ್ತದೆ. ಸತ್ವಾದಿ ವಿಶೇಷಣ ರಹಿತವಾದ ಅದ್ವೈತಿಗಳ ಬ್ರಹ್ಮ ಶೂನ್ಯಾದಿಗಳು ಆಕಾಶ ಪುಷ್ಪದಂತೆ ವೇದಾದಿಗಳಿಗೆ ವಿಷಯವಾಗುವುದಿಲ್ಲ ಮತ್ತು ವಿಚಾರ್ಯಗಳು ಆಗುವುದಿಲ್ಲ. ನಿರಾಕಾರವಾದುದರಿಂದ ಧ್ಯೇಯಗಳು ಆಗುವುದಿಲ್ಲ. ಸದ್ವಸ್ತುವೇ ವಿಚಾರವಾದಿಗಳಿಗೆ ವಿಷಯವು ಪ್ರಮಾಣದಂತೆ ಎಂಬ ಅನುಮಾನವು ಈ ವಿಷಯವನ್ನು ಸಾಧಿಸಿಕೊಡುತ್ತದೆ. ತಿಳಿಯತಕ್ಕ ಪ್ರಮೇಯವಿದ್ದರೆ ಮಾತ್ರ ಅದು ಪ್ರಮಾಣಕ್ಕೆ ವಿಷಯವಾಗುತ್ತದೆ. ಪ್ರಮೇಯವೇ ಇಲ್ಲದಿದ್ದಲ್ಲಿ ಪ್ರಮಾಣದ ಅವಶ್ಯಕತೆಯೇ ಇಲ್ಲ. ಸದ್ವಸ್ತುವೇ ಇಲ್ಲದಿದ್ದರೆ ವಿಚಾರಾದಿಗಳು ಅನವಶ್ಯಕವೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ವೇದಗಳು ಪ್ರಮಾಣಗಳಾಗಿವೆ. ಮೋಕ್ಷ ಬೇಕಾದ ವ್ಯಕ್ತಿಯು ವೇದಾದಿ ಸದಾಗಮೈಕ ವೇದ್ಯನಾದ ಶ್ರೀಮನ್ನಾರಾಯಣನ ಉಪಾಸನೆಯನ್ನು ಮಾಡಬೇಕು. ಕೆಲವು ವಿಮರ್ಶಕರು ವೇದಗಳೇ ಬೇಡ, ಪ್ರತ್ಯಕ್ಷ ಅನುಮಾನಗಳಿಂದ ಎಲ್ಲವನ್ನು ಸಾಧಿಸ್ತೇವೆ ಎಂದು ಅನ್ನುತ್ತಾರೆ. ಆದರೆ ಈ ವಿಚಾರ ಸರಣಿಯು ಯೋಗ್ಯವಲ್ಲ. ವೇದಗಳಿಗೆ ಪ್ರಾಮಾಣ್ಯವನ್ನು ಒಪ್ಪದಿದ್ದರೆ ಧರ್ಮ ಅಧರ್ಮ ಮೊದಲಾದ ಇಂದ್ರಿಯಾತೀತ ವಸ್ತುಗಳು ಸಿದ್ಧಿಸುವುದಿಲ್ಲ. ವೇದಗಳನ್ನು ಒಪ್ಪದಿದ್ದರೆ ಬೇರೆ ಪ್ರಮಾಣ ಇಲ್ಲದುದರಿಂದ ಧರ್ಮಗಳೇ ಇಲ್ಲವೆಂದು ಹೇಳಬೇಕಾಗ್ತದೆ. ನಾಸ್ತಿಕರನ್ನು ಬಿಟ್ಟು ಉಳಿದೆಲ್ಲ ವಿಚಾರವಂತರು ಧರ್ಮಾಧರ್ಮಗಳನ್ನು ಒಪ್ಪಿದ್ದಾರೆ. ಅವು ಅತೀಂದ್ರಿಯವಾದುದರಿಂದ ಪ್ರತ್ಯಕ್ಷ ಪ್ರಮಾಣಗಳಿಂದ ಸಾಧಿಸಲು ಬರುವುದಿಲ್ಲ. ಅನುಮಾನಗಳನ್ನು ಪ್ರತಿಪಕ್ಷಗಳಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾಡಲು ಬರುವುದರಿಂದ ಅನುಮಾನ ಪ್ರಮಾಣದಿಂದ ಧರ್ಮಾಧರ್ಮಗಳನ್ನು ನಿರ್ಣಯಿಸಲು ಬರುವುದಿಲ್ಲ.
ಹೀಗಿದೆ ಎಂದು ಧರ್ಮಗಳೇ ಇಲ್ಲವೆಂದು ಚಾರ್ವಾಕಾದಿ ನಾಸ್ತಿಕರಂತೆ ಹೇಳಲೂ ಬರುವುದಿಲ್ಲ. ಪ್ರತ್ಯಕ್ಷವೊಂದೇ ಪ್ರಮಾಣವೆಂದು ಹೇಳುವ ಚಾರ್ವಾಕಾದಿ ನಾಸ್ತಿಕರಿಗೆ ಧರ್ಮಾದಿಗಳ ಅಭಾವವಿದೆ ಎಂದು ಹೇಳಲು ಬರುವುದಿಲ್ಲ. ಧರ್ಮಾದ್ಯಭಾವಗಳಿಗೆ ರೂಪಾದಿಗಳು ಇಲ್ಲದುದರಿಂದ ಅದನ್ನು ಸಾಧಿಸಲು ಯಾವ ಪ್ರಮಾಣಗಳು ಇಲ್ಲ. ಆದುದರಿಂದ ಪ್ರತ್ಯಕ್ಷೈಕ ಪ್ರಮಾಣವಾದಿಗಳಾದ ಚಾರ್ವಾಕರಿಗೂ ಯುಕ್ತಿಗಳಿಂದ ಧರ್ಮಾದ್ಯಭಾವವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಧರ್ಮಾದಿಗಳನ್ನು ಸಾಧಿಸಲು ಕೇವಲ ಪೌರುಷೇಯ ಗ್ರಂಥಗಳು ಸಮರ್ಥವಾಗುವುದಿಲ್ಲ. ಏಕೆಂದರೆ ಗ್ರಂಥಕರ್ತನು ಪರಿಪೂರ್ಣ ಜ್ಞಾನಿಯೂ ಉನ್ಮತ್ತನಲ್ಲ, ಮೋಸಗಾರನೂ ಅಲ್ಲವೆಂಬುದು ನಿಶ್ಚಯವಾಗಬೇಕು. ಎಲ್ಲ ಧರ್ಮದವರಿಗೂ ಸಮ್ಮತವಾದ ಏಕ ವ್ಯಕ್ತಿಯು ಸಿಗಲು ಸಾಧ್ಯವಿಲ್ಲ. ಬುದ್ಧನು ಭಗವತ್ ಅವತಾರನಾಗಿದ್ದರೂ ದುರ್ಜನ ಮೋಹನಾರ್ಥ ಹಾಗೂ ಅಸುರ ವಂಚನೆಗಾಗಿ ಈ ಅವತಾರವಿರುವುದರಿಂದ ಅವನ ಮಾತುಗಳನ್ನು ಅಸಾತತಃ ಕಾಣುವ ಅರ್ಥವನ್ನು ಪ್ರಮಾಣವೆಂದು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಆಗಮದ ಆಧಾರವಿಲ್ಲದೆ ಕೇವಲ ಯುಕ್ತಿಗಳಿಂದ ಒಬ್ಬ ಪುರುಷನನ್ನು ಸರ್ವಜ್ಞನೆಂದು ಸಾಧಿಸುವ ಯುಕ್ತಿಗಳಿಗೆ ಪ್ರತಿಯುಕ್ತಿಗಳ ವಿರೋಧ ಬರುವುದರಿಂದ ಅವು ಗ್ರಾಹ್ಯವಾಗುವುದಿಲ್ಲ. ವಿವಾದಾಸ್ಪರಾದ ಬುದ್ಧಾದಿಗಳಿಂದ ರಚಿಸಲ್ಪಟ್ಟ ವಾಕ್ಯಗಳು ಧರ್ಮಾದಿಗಳಲ್ಲಿ ಪ್ರಮಾಣಗಳಾಗುವುದಿಲ್ಲ. ಪೌರುಷೇಯವಾದುದರಿಂದ ಯಾವ ವಾಕ್ಯಗಳು ಪೌರುಷೇಯವಾಗಿರುತ್ತವೆಯೋ ಅವು ಧರ್ಮಾದಿಗಳಲ್ಲಿ ಪ್ರಮಾಣವಾಗುವುದಿಲ್ಲ. ಉನ್ಮತ್ತನ ಮಾತುಗಳಂತೆ ಎಂಬ ಅನುಮಾನ ಪ್ರತಿಕ ತರ್ಕ ವಾಕ್ಯದಿಂದ ಯಾವುದೇ ವ್ಯಕ್ತಿಯನ್ನು ಅನುಮಾನದಿಂದ ಸರ್ವಜ್ಞ ಪ್ರಾಮಾಣಿಕ ಎಂದು ಸಿದ್ಧಿಸಲಾಗುವುದಿಲ್ಲ. ಆದುದರಿಂದ ಅತೀಂದ್ರಿಯ ಧರ್ಮಾಧರ್ಮಗಳ ನಿರ್ಣಯಕ್ಕಾಗಿ ಅಪೌರುಷೇಯವಾದ ವೇದಗಳನ್ನು ಪರಮ ಪ್ರಮಾಣವೆಂದು ಸ್ವೀಕರಿಸಬೇಕು. ವೇದಗಳನ್ನು ಅಪೌರುಷವೆಂದು ಹೇಗೆ ಹೇಳುತ್ತೀರಿ ಎಂಬ ಪ್ರಶ್ನೆಗೆ ಅನೇಕ ಸಹಸ್ರ ವರ್ಷಗಳಿಂದ ಅತಿ ಪ್ರಾಚೀನರು ವೇದಗಳನ್ನು ಅಪೌರುಷವೆಂದೇ ಹೇಳುತ್ತಾ ಬಂದಿದ್ದಾರೆ. ವೇದದ್ರಷ್ಟಾರರು ಸಹ ಇದೇ ಮಾತನ್ನು ಹೇಳಿರುವರು. ಇಂಥವನು ಈ ವೇದವನ್ನು ಬರೆದನು ಎಂಬುದು ಎಲ್ಲಿಯೂ ಉಲ್ಲೇಖವಿಲ್ಲ. ಆದುದರಿಂದ ಇವು ಅಪೌರುಷೇಯವಾಗಿವೆ. ಇವೆಲ್ಲ ಸರಿಯಾಗಿ ತಿಳಿದುಕೊಂಡು ಸರಿಯಾದ ಮಾರ್ಗದಲ್ಲಿ ಹೋದಾಗಲೇ ನಾವು ಸರಿಯಾದ ಮಾರ್ಗಕ್ಕೆ ಹೋಗಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ನಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರಲ್ಲ. ಆದ್ದರಿಂದ ಇವೆಲ್ಲವನ್ನು ಸರಿಯಾಗಿ ತಿಳಿದುಕೊಂಡು ಶ್ರೀಮದಾಚಾರ್ಯರು ಹೇಳಿದಂತಹ ಮಾರ್ಗದಲ್ಲಿಯೇ ಹೋದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ನಮ್ಮ ಮನಸ್ಸಿಗೆ ಬಂದಂತೆ ಮಾರ್ಗದ ಶ್ರೀಮದಾಚಾರ್ಯರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ಹೋದಾಗ ಶ್ರೀಮದಾಚಾರ್ಯರ ಅನುಗ್ರಹವೂ ಆಗುತ್ತೆ, ಪರಮಾತ್ಮನ ಅನುಗ್ರಹವೂ ಆಗುತ್ತೆ ಅಂಥೇಳಿ ಇವತ್ತಿನ ಈ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನದನ್ನು ನಾಳೆ ನೋಡೋಣ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.